ನೂತನ ಸಂವತ್ಸರ ವಿಶ್ವಾವಸು ಸಂವತ್ಸರಕ್ಕೆ ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಹಾರ್ದಿಕ ಶುಭಾಶಯಗಳು. ನೂತನ ಸಂವತ್ಸರ ಎಲ್ಲರಿಗೂ ಕೂಡ ನೂತನ ಹರ್ಷವನ್ನು ತರಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಹೊಸ ವರ್ಷ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಹೊಸ ಹರ್ಷ ಉದಯವಾಗ್ತದೆ. ಅದು ಅವತ್ತಿಗೆ ಮಾತ್ರ ಸೀಮಿತವಾಗಿರಬಾರದು. ಸಂಪೂರ್ಣ ಸಂವತ್ಸರದ ಪೂರ್ಣ ಅದು ವ್ಯಾಪ್ತವಾದಾಗ ಈ ಹೊಸ ಸಂವತ್ಸರದ ಉತ್ಸಾಹಕ್ಕೆ ಒಂದು ಅರ್ಥ ತುಂಬುತ್ತದೆ. ಈ ದೃಷ್ಟಿಯಲ್ಲಿ ಯುಗಾದಿಯ ಎಲ್ಲ ಸ್ಫೂರ್ತಿ ಅದು ವರ್ಷ ಪೂರ್ತಿ ಮುಂದುವರಿಯಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಯುಗಾದಿಯ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆಯನ್ನು ನಾವು ಮಾಡುವ ಮುಖಾಂತರ ಇಡೀ ಸಂವತ್ಸರದ ಪೂರ್ಣ ಭಗವಂತನ ಅನುಗ್ರಹವಿರಲಿ, ಲೋಕಕ್ಕೆ ಕ್ಷೇಮವಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಎಂಬಂತಹ ಈ ಒಂದು ಪ್ರಾರ್ಥನೆಯನ್ನು ನಾವು ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಯುಗಾದಿಯ ಒಂದು ಸಾರ್ಥಕ ಆಚರಣೆಗೋಸ್ಕರ ನಮ್ಮದೊಂದು ಸಲಹೆ. ಯುಗಾದಿಯ ದಿವಸ ಯಾರು ಈಗಾಗಲೇ ಭಗವದ್ಗೀತೆಯನ್ನು ಬರೆಯಲಿಲ್ಲವೋ ಅವರು ಜೀವನದಲ್ಲಿ ಒಮ್ಮೆ ಆದರೂ ಭಗವದ್ಗೀತೆಯನ್ನು ಬರೆಯಬೇಕು ಎಂಬ ಈ ಆಶಯದೊಂದಿಗೆ ಈ ಯುಗಾದಿಯ ಪರ್ವ ದಿವಸದಂದು ಕೋಟಿ ಗೀತಾಲೇಖನ ಯಜ್ಞದ ದೀಕ್ಷೆಯನ್ನು ಪಡೆಯಬೇಕು. ಪ್ರತಿನಿತ್ಯ ಗೀತೆಯನ್ನು ಬರೆದು ನವೆಂಬರ್ 30ರ ಒಳಗೆ ಗೀತಾ ಜಯಂತಿಯ ಒಳಗಡೆ ಉಡುಪಿಗೆ ಬಂದು ಅಥವಾ ಅಂಚೆ ಮೂಲಕ ನೀವು ಬರೆದ ಪುಸ್ತಕವನ್ನು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಕಳುಹಿಸಬೇಕು. ಆ ಒಂದು ಸಂಕಲ್ಪವನ್ನು ಮಾಡಿದರೆ ಈ ಬಾರಿಯ ನಮ್ಮ ನೂತನ ಸಂವತ್ಸರ ಅದು ಭಗವದ್ಗೀತಾ ಸಂವತ್ಸರವಾಗಿ ಗೀತಾಚಾರ್ಯನ ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ. ವಿಶ್ವಗೀತಾ ಪರ್ಯಾಯದಲ್ಲಿ ತೊಡಗಿದಂತಹ ಚತುರ್ಥ ಪರ್ಯಾಯ ಪೂಜಾ ದೀಕ್ಷೆಯನ್ನು ಪಡೆದಂತಹ ನಾವು ಜಗತ್ತಿನ ಪ್ರತಿಯೊಬ್ಬ ಕೃಷ್ಣ ಭಕ್ತರು ಕೂಡ ಈ ಒಂದು ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು ಎಂಬಂತಹ ಆಶಯದೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹದ ಪ್ರಾರ್ಥನೆಯೊಂದಿಗೆ ಈ ವಿಶ್ವಾವಸು ಸಂವತ್ಸರದ ಒಂದು ಶುಭಾಶಯಗಳನ್ನು ನಾವು ನೀಡ್ತಾ ಇದ್ದೇವೆ. ವಿಶ್ವಾವಸು ಸಂವತ್ಸರ. Best wishes for all devotees during this New Year day. From Udupi Sri Krishna temple, we are offering our special prayer to Lord Sri Krishna and Mukhya Prana to bless all the devotees. We should have the new Vratam on the day of Yugadi. That is why we are suggesting all devotees to take the Diksha of Gita Lekana Yajna. We request all of you to join Koti Gita Lekana Yajna and write whole Bhagavad Gita. And before 30th of November, Gita Jayanti, you should offer that book to Lord Sri Krishna. That is the sankalpa you should take today. Then your new year will be the more productive and it will fit the blessings of Lord Sri Krishna. Once again, we pray Lord Sri Krishna and Mukhya Prana from Udupi to bless all the devotees during this New Year day.